ಹಾಯ್ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫಾರ್ಮರ್ಸ್. ಇವತ್ತಿನ ಏನು ವಿಶೇಷ ಅಂತ ದಾಳಂಬ್ರಿ. ಈಗ ಏನು ಪ್ರಾಬ್ಲಮ್ ಅಂದ್ರೆ ಈ ದಾಳಂಬ್ರಿ ಏನು ಸಣ್ಣ ಗಿಡಗಳು ಇರ್ತಾವಲ್ಲ, ಅಂದ್ರೆ ಒಂದು 2 ವರ್ಷದ ಗಿಡಗಳು, ಕಾಯಿ ವಜ್ಜಾಗಿ ಕೆಳಗೆ ಬಿದ್ದು ಆ ಕಾಯಿಗೆ ಕೊಳೆ ರೋಗ ಅಂತ ಬರ್ತೈತಿ. ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲಿ ಒಬ್ರು ರೈತರು ಏನು ಮಾಡ್ಯಾರ, ಇವು ಇನ್ನೂ ಸಣ್ಣ ಗಿಡ ಅವಲ್ಲ, ಈ ಥರ ಏನು ಒಂದು ತಂತಿ ಹಾಕ್ಕೊಂಡಾರ. ಇವರು ತಂತಿ ಹಾಕ್ಕೊಂಡು ಬಿದಿರು ಕಟ್ಟಾರ. ಈ ಥರ ಬಿದಿರು ಕಟ್ಟಾರ ನೋಡ್ರಿ. ಈ ಥರ ಬಿದಿರು ಈಗ ಈ ಥರ ಈಗ ದಾರ ಈ ಥರ ಕಟ್ಟ್ಯಾರವರು. ಮತ್ತು ಇದಕ್ಕೂ ಯೂಸ್ ಆಗುತ್ತಾ. ಮತ್ತು ಈ ಕಾಯಿ ಇದ್ದಾಗ ಮ್ಯಾಗ ಸೆಡ್ನೆಟ್, ವೈಟ್ ಸೆಡ್ನೆಟ್ ಹೊಚ್ತಾರೆ ರೈತರು, ನೀವು ನೋಡಿರ್ಬೋದು. ಆ ಸೆಡ್ನೆಟ್ ಹೊಚ್ಚಿದ ಮ್ಯಾಗೂ ಸನ್ಬರ್ನ್ ಆಗಲ್ಲ ಯಾವುದೇ ರೀತಿ. ಈ ಥರ ಇದು ಯಾಕೆನದ, ಇದ್ರ ಮ್ಯಾಗ ಸೆಡ್ನೆಟ್ ಹಾಕಿದ್ರು ಗಾಳಿಗೆ ಆ ಸೆಡ್ನೆಟ್ ಹರಿಬಾರ್ದಂತ ಈ ಥರ ಬೂಚ್ ಹಾಕಿ ಇದ್ರ ಮ್ಯಾಗ ಹೊಚ್ತಾರೆ. ಆ ಸೆಡ್ನೆಟ್ ವೈಟ್ ಸೆಡ್ನೆಟ್ ಬರ್ತೈತೆ. ಅದು ನಿಮಗೆ ಇನ್ನೊಂದು ವಿಡಿಯೋದಾಗ ಆ ವೈಟ್ ಸೆಡ್ನೆಟ್ ಹಾಕಿದ್ದು ಪಟಾನು ಪ್ಲಾಟ್ ತೋರಿಸ್ತೀನಿ. ಅದಕ್ಕೆ ಈ ಥರ ನೀವು ಯಾರು ದಾಳಂಬ್ರಿ ಹಚ್ಚಿರ್ತಿರಲ್ಲ, ಈ ಥರ ಬಿದಿರು ಕಟ್ಟಿ ಈ ಥರ ತಂತಿ ಎಳೆದು ಆ ಸೆಡ್ನೆಟ್ ಹೊಚ್ಚಕ್ಕೆ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಸನ್ಬರ್ನು ಬರಲ್ಲ, ಮತ್ತು ಕಾಯಿ ವಜ್ಜಾಗಿ ಕೆಳಗೆ ಬಿದ್ದ ಒಂದು ಇಂಥ ಟೊಂಗ್ಯಾನು ಹಿಂಗೆ ಸುತ್ತಲಿ ತೊಗೊಂಡು ಕಟ್ಬೋದು. ಈ ಥರ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಮಾಡ್ಯಾರ ರೈತರು. ಮಸ್ತ್ ಆಗೈತೆ ಪ್ಲಾಟ್, ನೋಡಬೇಕು. ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ದಾರೆ ಇವರು. ಈಗ ಆಲ್ರೆಡಿ ಕಾಯಿ ಕೊಯ್ಲು ಆಗೈತಿ, ಇನ್ನು ಮ್ಯಾಗ ಚಟ್ನಿ ಹೊಡಿತಾರೆ. ಈ ಥರ ಬಿದಿರು ಹಾಕಿದ್ದಾರೆ.